ಎಲ್ಲರಿಗೂ ನಮಸ್ಕಾರ. ಸೊ ಡೈರೆಕ್ಟರ್ ಆಲ್ರೆಡಿ ಇಲ್ಲಿಂದ ಹೇಳ್ತಾರೆ ತುಂಬ ಕತೆ ಬಗ್ಗೆ ರಿವೀಲ್ ಮಾಡಬೇಡ ಅಂತ. ಸೊ ನಂದು ಕ್ಯಾರೆಕ್ಟರ್ ತುಂಬ ಸಸ್ಪೆನ್ಸ್ ಕ್ಯಾರಿ ಮಾಡುತ್ತೆ. ಸೊ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಈ ಮೂವಿಯಲ್ಲಿ ಕಾಮಿಡಿ ಮಾತ್ರ ಅಲ್ಲ, ತುಂಬ ಸೆಂಟಿಮೆಂಟ್ಸ್ ಇನ್ವಾಲ್ವ್ ಆಗಿದೆ. ಸೊ ಅದನ್ನು ತುಂಬ ನೀಟಾಗಿ ಅಲೈನ್ ಮಾಡಿದ್ದಾರೆ. ಸೊ ನೀವು ಬಂದ್ಬಿಟ್ಟು ನೋಡಿದ ಮೇಲೇ ನಿಮಗೆ ಗೊತ್ತಾಗೋದು. ಸೊ ಅವ್ರು ಹೇಳ್ದಂಗೆ ಜನರನ್ನ ನಗಿಸೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಸೊ ನಿಮ್ಮದು ಸಪೋರ್ಟ್ ಹಾಗೇ ಇರಬೇಕು. ಸಿನಿಮಾ ಬನ್ನಿ ನೋಡಿ, ತುಂಬಾ ಖುಷಿ ಆಗುತ್ತೆ. 70% ಕಂಪ್ಲೀಟ್ ಆಗಿದೆ. ಸೊ ಕ್ಲೈಮ್ಯಾಕ್ಸ್ ಪಾರ್ಟ್ ಇಟ್ಸ್ ದ ಮೇನ್ ಥಿಂಗ್, ಅದು ಪೆಂಡಿಂಗಲ್ಲಿದೆ. ಸೊ ಎಂಟೈರ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಒಬ್ರದ್ದು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಸಿನಿಮಾ ಆಗಲ್ಲ. ಸೊ ಎಲ್ಲರದ್ದು ಸಪೋರ್ಟ್ ಇದೆ. ಪ್ರೊಡಕ್ಷನ್ ಹೌಸ್, ಡೈರೆಕ್ಷನ್ ಟೀಮ್, ಟೆಕ್ನಿಷಿಯನ್ಸ್, ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲನೂ ಅಷ್ಟೇ, ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹೀರೋ ಸರ್ ಜೊತೆನೂ ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಅವರು ವರ್ಕ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಇವನ್ ದ ಪ್ರೊಡಕ್ಷನ್ ಹೌಸ್ ಹೊಸದು ನಮ್ಮ ರವಿಕುಮಾರ್ ಸರ್ ಅವರೆಲ್ಲ ತುಂಬಾ ಡೆಡಿಕೇಶನಿಂದ ಮಾಡ್ತಾ ಇದ್ದಾರೆ. ಅವರು US ಇಂದ ಬಂದುಬಿಟ್ಟು ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ಯಾ, ಈ ಥರ ಹೊಸ ಚಿತ್ರಗಳು, ನ್ಯೂ ಟ್ರೆಂಡ್ ಸೆಟ್ಟಿಂಗ್ ಮೂವಿ ಬರಬೇಕು. ಇಂಥ ಯುವಕರು ನಮ್ಮ ಕನ್ನಡ ಸಿನಿಮಾವನ್ನು ದಡವನ್ನು ದಾಟಿಸುವಂಥ ಕೆಲಸ ಆಗಬೇಕು. ಈಗ ನಿಂತು ನೀರಾಗ್ಬಿಟ್ಟಿದೆ ಚಿತ್ರರಂಗ. ಹೋದ ವರ್ಷ ನೋಡಿದ್ದೀವಿ ನಾವು, ಈ ವರ್ಷ ನೋಡಿದ್ದೀವಿ ಸಾಲು ಚಿತ್ರಗಳ ಸೋಲು, ಯಶಸ್ವಿ ಕಾಣದೇ ಇರುವುದು. 2-3 ಸಿನಿಮಾಗಳು ಮಾತ್ರ ಗೆದ್ದಿದೆ. ಬರುವ ವರ್ಷ 2025 ಭಾಳ ಯಶಸ್ವಿ ವರ್ಷ ಆಗುತ್ತೆ. ಸುಮಂತ್ ಗೌಡ್ರ ಹತ್ರ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾರೆ. ಮನೆ ಅಂತ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬರುತ್ತೆ. ನಮ್ಮಂಥ ಕಲಾವಿದರಿಗೆ ಬೇಕಾದಷ್ಟು ಕೆಲಸ ಸಿಗುತ್ತೆ ಅನ್ನೋ ಆಶಾಭಾವನೆಗಳಿದ್ದೀವಿ. ಖಂಡಿತ ಈ ಸಿನಿಮಾ ನಿರಾಶೆ ಮಾಡಲ್ಲ. ಅಷ್ಟು ಟೈಟ್ ಸ್ಕ್ರಿಪ್ಟ್ ಇದೆ. ಭಾಳ ಖುಷಿ ಅನಿಸ್ತದೆ. ಸ್ಟಾರ್ಟಪ್ ಕಾಮಿಡಿ ಮೇಲೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಎಕ್ಸೈಟ್ ಆದೆ. ನನ್ನ ಕ್ಯಾರಿಯರ್ ಸ್ಟಾರ್ಟ್ ಮಾಡಿದ್ದು 1998 ಇಸ್ವಿಯಲ್ಲಿ ಶೇಖರ್ ಸುಮನ್ ಶೋನ ನೋಡಿ ಎಕ್ಸೈಟ್ ಆಗಿ ನಾನು ಅವತ್ತು ಸ್ಟ್ಯಾಂಡಪ್ ಕಾಮಿಡಿಯನ್ನಾಗಿ ಹೆಚ್ಚು ಕಮ್ಮಿ 5,000 ಶೋಗಳನ್ನು ನಾನು ಮಾಡಿದ್ದೆ. ಅದೆಲ್ಲ ನನಗೆ ನೆನಪು ಬಂತು. ಈಗ ನಾವೀಗ ಸ್ಪೈಡರ್ ಮ್ಯಾನಿಗೆ ವೆಬ್ ಬಿಲ್ಡ್ ಇದೆ, ಹೆಂಗಾಗಿದ್ದೀವಿ. ಕಾಮಿಡಿ ಇಲ್ಲ ನಮ್ಮ ಹತ್ರ, ಈಗ ಬರೀ ಟೆನ್ಷನ್ನು. ಭಾಳ ಕಷ್ಟದ ಕೆಲಸ ಕಾಮಿಡಿ ಮಾಡಿಸುವಂಥ ಕೆಲಸ, ಭಾಳ ಕಷ್ಟದ ಕೆಲಸ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಕಾಮಿಡಿ ನೋಡೋಕ್ಕೆ ಅಂತ ಟಿಕೆಟ್ ಕೊಟ್ಟು ಬಂದಾಗ ನಗ್ತೀವಿ ನಾವು. ಸುಮ್ಮನೆ ಬಂದಾಗ ಕಾಮಿಡಿ ಮಾಡಿದಾಗ ಯಾರು ನಗೋದಿಲ್ಲ. ಭಾಳ ಕಷ್ಟದ ಕೆಲಸ. ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ನಿಮ್ಮ ಬಗ್ಗೆ ಸಿನಿಮಾ ಆಗ್ತಾ ಇದೆ, ನಮ್ಮ ಬಗ್ಗೆ ಸಿನಿಮಾ ಆಗ್ತಾ ಇದೆ. ಒಳ್ಳೇದಾಗುತ್ತೆ ನಂಬಿಕೆ ನನಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಯೂಶಲಿ ಸ್ಟ್ಯಾಂಡಪ್ ಕಾಮಿಡಿಯನ್ ಅವನಲ್ಲಿ ಏನು ಪೇನ್ ಇರುತ್ತೆ, ನೀವು ಹೇಳ್ತಾ ಇದ್ರಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ, ಅವ್ರಿಗೇನೋ ಬ್ಯಾಕ್ಗ್ರೌಂಡಲ್ಲಿ ಪೇನ್ ಇರುತ್ತೆ, ಅವ್ರ ಮುಖದಲ್ಲಿ ನಗು, ಮನಸ್ಸಲ್ಲಿ ಏನೋ ಪೇನ್ ಇರುತ್ತೆ ಅಂತ. 100% ಇಲ್ಲಿ ಆ ಥರದ್ದೇ ಒಂದು ಕ್ಯಾರೆಕ್ಟರ್ನ ಇವರು ಆ ಮೂವಿನ ಒಂದು ಇದು ಮಾಡಿದ್ದಾರೆ. ಸ್ಕ್ರಿಪ್ಟ್ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮಲ್ಲಿ ಏನೇ ನೋವಿದ್ರು ಆ ನೋವು ಕಾಣಿಸ್ತಲೇ ನಾನು ಹೊರಗಡೆ ಹೋಗಿ ನಮ್ಮನ್ನು ನಗ್ಸಲಿದ್ದಿಲ್ಲ. ತುಂಬ ಚಾಲೆಂಜ್. ಈಗ ನನ್ನ ಹಿಂದಿನ ಚಿತ್ರಗಳಲ್ಲಿ ಡೈಲಾಗ್ಸ್ಗಳನ್ನೆಲ್ಲ ನೋಡಿಕೊಂಡು ಆ ಥರ ಕಾಮಿಡಿ ಮಾಡಿ, ಇಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಅಂದರೆ ಇಮಿಡಿಯೇಟಾಗಿ ಅವ್ರು ನಮ್ಮನ್ನು ನಗಿಸ್ತಾರೆ. ಅದು ತುಂಬ ಚಾಲೆಂಜಿಂಗ್. ನೆನ್ನೆ ಶೋ ನೋಡಿದಾಗ ನನಗೆ ಗೊತ್ತಾಯಿತು. ನಮ್ಮನ್ನು ಮಾತಾಡಿಸ್ತಾನೆ ನಮಗೆ ನಗು ಬರ್ತಿತ್ತು. ಅದು ಹೇಳಿದ್ದೆ ನಾನು, ನೆನ್ನೆ ಪೇ ಮಾಡಿ ಹೋಗಿ ಕೂತ್ಕೊಂಡ್ವಿ. ಹಿಂದಿನ ಸಾಲ ನಾವು ಕೂತಿದ್ದೆ. ಆಮೇಲೆ ಶೋ ಮುಗಿದ್ಮೇಲೆ ಹೇಳಿದ್ವಿ, ನಾವು ನಿಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಒಂದು ಮೂವಿ ಮಾಡ್ತಾ ಇದೀವಿ, ನಿಮ್ದು ಏನಾದ್ರು ದಯವಿಟ್ಟು ಇನ್ಪುಟ್ಸ್ ಇದ್ರೆ ಕೊಡಿ, ಮೂವಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಒಪ್ಕೊಂಡ್ರು ಪಾಪ ನಮ್ಮ ಮಾರೋಡಿ ಅಜಯ್ ರಾಧ. ತುಂಬಾ ಚೆನ್ನಾಗಿತ್ತು ಅವ್ರು ನೆನ್ನೆ ಶೋ. ನೀವು ದಯವಿಟ್ಟು ಖಂಡಿತವಾಗಿ ನೆಕ್ಸ್ಟ್ ಯಾವ್ದಾದ್ರು ಶೋ ಇದ್ರೆ ಅವ್ರ ಶೋಗೆ ಹೋಗಿ, ಹಾಗೆ ನಮ್ಮ ಪತ್ತರದವ್ರದ್ದು ಶೋಗೆ ಹೋಗಿ. ಅವರು ತುಂಬ ನಾರ್ತ್ ಕರ್ನಾಟಕ ಅಷ್ಟೇ ಎಲ್ಲ ತುಂಬ ಜನಗಳನ್ನ ನಗಿಸ್ತಾರೆ. ಹಾಗೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಡೈಲಾಗ್ ಬರೆದಿದ್ದಾರೆ, ಅದನ್ನು ನನಗೆ ನೆಕ್ಸ್ಟ್ ಆ್ಯಕ್ಟ್ ಮಾಡಬೇಕು. ನೆಕ್ಸ್ಟ್ ವೀಕಲ್ಲಿ ಅದು ಶೂಟ್ ಇದೆ. ಚಾಲೆಂಜಿಂಗ್ ಆಗಿದೆ. ಹೇಗೆ ಮಾಡ್ತೀನಿ ನಂಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟರ್ ಮಾಡಿಸ್ತೇನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಹೊಸ ಡೈರೆಕ್ಟರ್ ಆದ್ರೂ ನಮ್ಗೆ ಹಳೆಯ ಡೈರೆಕ್ಟರ್ ಥರ ನನ್ನ ಹತ್ರ ಕೆಲಸ ತಗೋತಾನೆ. ನಾನೇನೇ ಆ್ಯಕ್ಟ್ ಮಾಡಲಿಲ್ಲ ಸರ್, ಇನ್ನೊಂದೇ ಶಾರ್ಟ್ ತೆಗಿಬೇಕಂತ. ಸೊ ಅವನಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದು ಕಾಣುತ್ತೆ. ಸೊ ಒಳ್ಳೇದಾಗಿ ಚೆನ್ನಾಗಿ ಚಿತ್ರ ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ನಾನು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ನಿಮ್ಮ ಇದೇ ಥರ ಸಪೋರ್ಟ್ ಮುಂದೆನೂ ಇರಲಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಲಿ. 2020-25 ನಮ್ಮ ಚಿತ್ರರಂಗಕ್ಕೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಬರಲಿ, ಹಿಟ್ ಆಗಲಿ, ಚಿತ್ರರಂಗ ತುಂಬ ಬ್ಯುಸಿ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು.